ಅಂಜನ ಹಾಕಿ ನೋಡಿದಾಗ ಶರತ್ತು ಅಂಬಿಕನ್ ತಾಳಿ ತೆಗಿತಿದ್ದ. ಭವಿಷ್ಯ ಯಾವತ್ತೂ ಸುಳ್ಳಾಗೋದಿಲ್ಲ. ಎಸ್, ಈ ಕಡೆ ಆ ದುರ್ಗನ್ ತಾಳಿ ತುಂಡಾಗಬೇಕು, ಆ ಕಡೆ ಅದೇ ಸಮಯಕ್ಕೆ ಶರತ್ ಅಂಬಿಕನ್ ತಾಳಿ ತೆಗಿತಾನೆ. ಆಗ ಆ ಅಂಬಿಕನ್ ತಾಳಿ ನನ್ನ ಕೈವಶ ಆಗುತ್ತೆ. ದುರ್ಗಾ, ದೇವ್ರ ಕೊಣೆ ಅಲ್ಲಿ ಬಾ. ಮನೆಯಲ್ಲೂ ಎಲ್ಲರೂ ಇದನ್ನೇ ಯೋಚನೆ ಮಾಡ್ತಿದಾರಲ್ಲ. ಮದುವೆ ವಿಘ್ನ, ಅಪಾಯ. ಮದುವೆಯಲ್ಲಿ ವಿಘ್ನ ಆಗತ್ತೆ ಅಂತ ಹೇಳ್ತಾ ಇದೀಯಾ? ದಾರಿ ದುರ್ಗಮ. ಮರು ಮದುವೆ ಅನಿವಾರ್ಯ. ಒಂದು ಮದುವೆ ಸಮಸ್ಯೆ, ಮರು ಮದುವೆ ಪರಿಹಾರ. ಅಂದ್ರೆ ಒಂದ್ ಮದ್ವೆಲಿ ಆಗಿರೋ ಸಮಸ್ಯೆ ಮರು ಮದ್ವೆಯಿಂದ ಪರಿಹಾರ ಆಗತ್ತೆ ಅಂತ ಹೇಳ್ತಾ ಇದ್ಯಪ್ಪ? ದೈವ ನಿರ್ಧಾರ, ಪ್ರಶ್ನಾತೀತ. ಅಪ್ಪ, ಏನು ಅರ್ಥ ಆಗ್ತಿಲ್ಲ. ಅಲ್ಲ, ಮರು ಮದ್ವೆ ಆದ್ರೆ ಎಲ್ಲ ಸಮಸ್ಯೆ ಪರಿಹಾರ ಆಗತ್ತೆ ಅಂತ ಹೇಳ್ದೆ, ಮದ್ವೆಯಲ್ಲಿ ವಿಘ್ನನೂ ಆಗತ್ತೆ ಅಂತ ಹೇಳ್ತಿದ್ಯಾ. ಅಂದ್ರೆ ಎಲ್ಲ ಸಮಸ್ಯೆಗೆ ಹೇಗ್ ಪರಿಹಾರ ಸಿಗತ್ತೆ? ಇದನ್ನೆಲ್ಲ ಯಾರು ಬಗೆಹರಿಸ್ತಾರೆ? ದೀಪ, ದುರ್ಗಾಪುರ ದುರ್ಗಾಪುರ ದುರ್ಗಾಪುರನಾ? ರೈಟ್ಗೆ ಹೋಗು. ಲೆಫ್ಟಾ? ರೈಟು. ಏನೋ ರೈಟು. ರೈಟಾ? ಕಿವಿ ಕಾಟನ್ ಇಟ್ಕೊಂಡ್ರು ಈ ಜೇನುಣ ಗುಯಿ ಅನ್ನತ್ತಲ್ಲ, ಆ ತರ ಇವ್ರ ಮಾತು ಕೇಳ್ತಾರೆ. ಏನ್ ಮಾಡ್ತೀಯಪ್ಪ, ಮಾತೆ ಹುಡುಗಿರ್ ಮನೆ ದೇವ್ರು. ಈಗ ನಾವು ದುರ್ಗಾಪುರಕ್ಕೆ ಹೋಗೋ ಬದಲು ವಾಪಸ್ ಬೆಂಗಳೂರಿಗೆ ಹೋದ್ರೆ ಅವ್ರಿಗೆ ಏನೂ ಗೊತ್ತಾಗಲ್ಲ. ಅವ್ರಿಗೆ ಗೊತ್ತಾಗಲ್ಲ, ನಾವ್ ಅಲ್ಲಿ ತನಕ ತಡ್ಕೋಬೇಕಲ್ಲ. ಅವನ ಐಡಿಯಾ. ಇವಾಗ ಅದೆಷ್ಟು ಮಾತಾಡ್ತಾರೋ ಮಾತಾಡ. ನನ್ನ ಪ್ರೀತಿಯ ಗೆಳತಿ ದಾಕ್ಷಾಯಿಣಿ, ಹೇಗಿದ್ಯಾ? ನಿನ್ನ ನೋಡ್ಬೇಕು, ನಿನ್ ಜೊತೆ ಮಾತಾಡ್ಬೇಕು, ಇಲ್ಲಿವರೆಗೂ ನಾನು ಮಾಡಿರೋ ಸಾಧನೆಗಳ ಅವಲೋಕನ ನಿನ್ ಮುಂದೆ ಮಾಡಬೇಕು ಅಂತ ಇಲ್ಲಿಗೆ ಬಂದೆ. ನಿನಗೆ ನೆನಪಿದ್ಯಾ ದಾಕ್ಷಾಯಿಣಿ?
ನಿನ್ನ ಪ್ರೀತಿಯ ಸ್ನೇಹಿತೆಯಾಗಿ ನಾನೀ ಮನೆಗೆ ಕಾಲಿಟ್ಟೆ. ಮನೆಯವರೆಲ್ಲ ದೇವತೆ ಅನ್ನೋ ಥರ ನೋಡ್ತಾ ಇದ್ದಿದ್ ನಿನ್ನ ದೇವತೆ ಥರ ಮೂರ್ತಿನೇ ಮಾಡ್ಬಿಟ್ಟೆ. ನೀನ್ ಈ ಮನೆಯಿಂದ ಹೋದ್ಮೇಲೆ ಈ ಮನೆಯವ್ರ ವಿಶ್ವಾಸ ಗಳಿಸ್ದೆ, ಪ್ರೀತಿ ಗಳಿಸ್ದೆ. ಆಮೇಲೆ ನಿನ್ನ ಮಗ ಶರತ್ ಅವನ್ ಹೆಂಡತಿನ ಕಳ್ಕೊಳ್ಳೋ ಥರ ಮಾಡ್ದೆ. ನಿನ್ನ ಮಗ ಶರತ್ ಖುಷಿಯಾಗಿರ್ಬಾರ್ದು ದಾಕ್ಷಾಯಿಣಿ. ಅವನು ಮಾಯನೇ ಮದುವೆ ಆಗ್ತಾನೋ ದುರ್ಗುನೇ ಮದುವೆ ಆಗ್ತಾನೋ, ಒಟ್ನಲ್ಲಿ ನೆಮ್ಮದಿ ಅನ್ನೋದು ಅವನ ಹತ್ರನೂ ಸುಳಿಬಾರ್ದು. ಹಾಗೆ ಮಾಡ್ತೀನಿ. ಅಷ್ಟೇ ಅಲ್ಲ, ನನ್ನ ಮುಂದಿನ ಗುರಿ ನಿನ್ನ ಮುದ್ದಿನ ಮೊಮ್ಮಗಳು ಹಿತನ್ನ ಬಲಿ ತಗೊಳ್ಳೋವರೆಗೂ ಈ ಮಾಳ್ವಿಕ ಸುಮ್ಮನೆ ಇರಲ್ಲ ಅನ್ನೋದು ನಿನಗೆ ಗೊತ್ತಲ್ವಾ? ಒಟ್ನಲ್ಲಿ ನಿಮ್ಮ ಮನೆಯವರೆಲ್ಲ ನೋವು ಅನುಭವಿಸೋದನ್ನ ನೀನ್ ನೋಡ್ಬೇಕು. ಅದೇ ನೋವನ್ನ ಕಲ್ಲಾಗಿರೋ ನೀನು ಅನುಭವಿಸ್ಬೇಕು.